ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ನನ್ನ ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಗಾರ್ಡನಿನ ಪರಿಸ್ಥಿತಿ ಹೇಗಿದೆ ಅಂತ. ಮಳೆ ಬಂದಿರೋದಕ್ಕೆ ಬರೀ ಕಾಡು ಗಿಡಗಳು, ಹುಲ್ಲುಗಳೇ ಬೆಳ್ಕೊಂಡ್ಬಿಟ್ಟಿದೆ. ಬೇರೆ ನಾನೇನು ಹಾಕಿದ್ದ ಗಿಡಗಳು ಅದು ಯಾವುದೂ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಬೆಳ್ಕೊಂಡ್ಬಿಟ್ಟಿದೆ. ಓಕೆ, ಇವಾಗ ಜಸ್ಟ್ ಮುಗೀತು ನಂದು ಎಡಿಟಿಂಗ್ ಮಾಡಿ ಆಯಿತು, ಅಪ್ಲೋಡ್ ಮಾಡಿ ಆಯಿತು, ಎಲ್ಲ ಕೆಲಸ ಮುಗೀತು ವಿಡಿಯೋ ರಿಲೇಟೆಡ್. ಈಗ ಟೈಮ್ ಎಷ್ಟಾಯಿತು ಗೊತ್ತಾ? ನಾ 12 ಗಂಟೆ ಅಂದೆ, ಬಟ್ ಟೈಮ್ ನೋಡಿ ಎಷ್ಟಾಗಿದೆ, 1 o'clock ಆಗೋಯಿತು. ಯೂಟ್ಯೂಬ್ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಅದೆಲ್ಲ ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ ತುಂಬ. ಬಟ್ ಆದರೂ ಐ ಎಂಜಾಯ್ ಇಟ್, ಆಯಿತಾ? ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು ಅದೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ ನಾನು. ಆ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತೀನಿ, ಹಾಗಾಗಿ ಯೂಟ್ಯೂಬನ್ನು ಮಾಡ್ತಾ ಇರೋದು. ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನನಗೆ. ಎಷ್ಟೇ ಕೆಲಸ ಪೆಂಡಿಂಗ್ ಇದ್ದರೂ ಮನೇಲಿ ಮಾಡೋಕ್ಕೆ, ಅಥವಾ ಬೇರೆ ಎಲ್ಲ ಏನೇ ರೆಸ್ಪಾನ್ಸಿಬಿಲಿಟೀಸ್ ಇದ್ದರೂ ಫ್ರೀ ಟೈಮ್ ಇಲ್ಲ ನನಗೆ ವಿಡಿಯೋ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಅಂದರೂ ಕೂಡ ನನಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಏನೋ ಒಂಥರ ಮಜಾ ಕೊಡುತ್ತೆ ಆ್ಯಕ್ಚುಲಿ. ತುಂಬ ಇಷ್ಟಪಟ್ಟು ನಾನು ವಿಡಿಯೋ ಕ್ರಿಯೇಟ್ ಮಾಡೋದು. ನೋಡೋಣ ಎಷ್ಟು ದಿನ ಮಾಡ್ತೀನಿ ಏನು ಅಂತ ಹೇಳಿ. ಬಟ್ ತುಂಬ ಇಷ್ಟಪಟ್ಟು ಮಾಡುವ ಕೆಲಸ ಅಂತಲೇ ಹೇಳ್ಬೋದು. ನಾನು ವರ್ಕ್ ಮಾಡುವಾಗ ಕೂಡ ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಬಟ್ ಆವಾಗ ಕಷ್ಟ ಆಗ್ತಿತ್ತು ನನಗೆ. ಹೊರಗಡೆಗೂ ಮಾಡ್ಕೊಂಡು ಬಂದು ಮನೇಲೂ ಕೆಲಸ ಮಾಡಿ ವಿಡಿಯೋಸೂ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದು ಒಂದು ವರ್ಷಗಟ್ಟಲೆ ಗ್ಯಾಪ್ ಆಗಿ ಹೋಗಿತ್ತು ವಿಡಿಯೋಸನ್ನು ಮಾಡೋದು. ಬಟ್ ಇವಾಗ ಮತ್ತೆ ಒಂದು ಸ್ವಲ್ಪ ಪಿಕಪ್ ಆಗ್ತಾಯಿದ್ದೀನಿ ಅಂತ ಹೇಳ್ಬೋದು. ಸರಿ, ಇವಾಗ ವಿಡಿಯೋ ಕೆಲಸ ಎಲ್ಲ ಮುಗೀತು. ಈಗ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೋಬೇಕು. ಆ್ಯಂಡ್ ನಿನ್ನೆಯಿಂದ ನಾನು ಜಿಮ್ಗೆ ಸಂಜೆ ಹೋಗ್ತಾ ಇದ್ದೀನಿ. ನಿನ್ನೆ ಕೂಡ ಹೋಗಿದ್ದೆ, ಆ್ಯಂಡ್ ಇವತ್ತು ಕೂಡ ಅರೌಂಡ್ 5 o'clock ಅಥವಾ 5:30 ಹೋಗೋಣ ಅಂದ್ಕೊಂಡಿದ್ದೀನಿ. 5 to 6:30 ಆ ಥರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಕಷ್ಟ ಆಗ್ತಾಯಿದೆ ಒಂದು ಸ್ವಲ್ಪ. ಲಾಸ್ಟ್ ವೀಕಲ್ಲಿ ಮಕ್ಕಳಿಗೆ 9:30ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿತ್ತು, ಆ್ಯಂಡ್ ಈ ವಾರದಿಂದ ಕಂಟಿನ್ಯೂಸ್ ಇನ್ಮೇಲೆ ಅವರಿಗೆ 8:30ಗೆ ಸ್ಕೂಲ್ ಇರುತ್ತೆ. ಹಾಗಾಗಿ ನಾನು ಜಿಮ್ಮಿಂದ ಮನೆಗೆ ಬರೋಷ್ಟರಲ್ಲಿ 7:30 ಆಗುತ್ತೆ. 7:30ಯಿಂದ 8:15 ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕಲ್ವ. 3/4 ಗಂಟೆಯಲ್ಲಿ ಎಲ್ಲನೂ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸಂಜೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಸಂಜೆ 5:30ಗೆ ಜಿಮ್ಗೆ ಹೋಗಬೇಕು. ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು. ಆ್ಯಂಡ್ ಇವಾಗ ನಾನು ಊಟ ಕೂಡ ಮಾಡ್ತೀನಿ. ಊಟಕ್ಕೆ ಬೆಳಗ್ಗೆ ಮಾಡಿರೋದು ಚಪಾತಿ, ಬೀಟ್ರೂಟ್ ಪಲ್ಯ, ಯಾಕಂದರೆ ಪ್ರೋಟೀನ್ ಕುಡ್ದಿದ್ದಲ್ವ ನಾನು ತಿಂಡಿಗೆ ಅಂತ ಹೇಳಿ. ಇವಾಗ ನಾನು ಚಪಾತಿ ಪಲ್ಯನ ತಿಂತೀನಿ. 2 ದಿನದಿಂದ ತರಕಾರಿ ತರಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇನ್ನೂ ಹೋಗ್ತಾ ಇಲ್ಲ, ಇರೋ ತರಕಾರಿಯಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸಂಡೇ ತರಕಾರಿ ತರಕ್ಕೆ ಹೋಗಬೇಕಿದ್ದಿದ್ದು, ಸಂತೆಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಹೋಗಲಿಲ್ಲ. ನೆನ್ನೆ ವಿಡಿಯೋನೂ ಮಾಡಲಿಲ್ಲ, ಅದು ಇದು ಕೆಲಸ ಅಂತ ಅಂದ್ಕೊಂಡು ಬ್ಯುಸಿ ಆಗೋದೆ. ಹಾಗಾಗಿ ನೆನ್ನೆ ವಿಡಿಯೋನೂ ಇಲ್ಲ, ಸಂತೆನೂ ಇಲ್ಲ, ತರಕಾರಿನೂ ಇಲ್ಲ, ಏನೂ ಇರಲಿಲ್ಲ. ಬಟ್ ಬೀಟ್ರೂಟ್ ಒಂದಿತ್ತು ತರಕಾರಿ ಮನೇಲಿ, ಹಾಗಾಗಿ ಇವತ್ತೇನೋ ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ ಇವತ್ತಂತೂ ಹೋಗಲೇಬೇಕು ತರಕಾರಿ ತೊಗೊಂಬರೋದಕ್ಕೆ. ಇಲ್ಲಾಂದರೆ ಬರೀ ಅನ್ನ, ಬೇಳೆ ಸಾರು ಆ ಥರ ಮಾಡಬೇಕಾಗತ್ತೆ. ನೈಟ್ ಡಿನ್ನರ್ಗೂ ತರಕಾರಿ ಬೇಕು. ಈಗ ಪಟ ಅಂತ ಕೆಲಸ ಮುಗಿಸ್ಕೊಂಡು ಜಿಮ್ಮಿಗೂ ಹೋಗಬೇಕು, ತರಕಾರಿ ತೊಗೊಂಬರ್ಬೇಕು, ರಾತ್ರಿಗೆ ಅಡುಗೆ ಮಾಡಬೇಕು. ಇಷ್ಟು ಕೆಲಸ ಇದೆ. ನೋಡೋಣ ಏನೇನು ಮಾಡ್ತೀನಿ ಅಂತ. ಇಷ್ಟೊಂದು ಬಟ್ಟೆ ಕೂಡ ಇದೆ ವಾಶ್ ಮಾಡೋಕ್ಕೆ. ನೆನ್ನೆ ಬಟ್ಟೆ ವಾಶ್ ಮಾಡಿಲ್ಲ, ಇವತ್ತು ಬಟ್ಟೆ ವಾಶ್ ಮಾಡ್ತಾಯಿಲ್ಲ. ನಾಳೆ ತುಂಬ ಕೆಲಸಗಳಿದೆ. ಹೀಗೆ ಎಷ್ಟು ಕೆಲಸ ಇರುತ್ತೆ. ಕೆಲವ್ರಿಗೆ ಅನಿಸುತ್ತೇನೋ ಮನೆಯಲ್ಲಿ ಹೆಣ್ಮಕ್ಳು ಆರಾಮಾಗಿರ್ತಾರೆ, ಏನು ಮನೇಲಿರೋರೆಲ್ಲ ಮಕ್ಕಳನ್ನ ಗಂಡನ್ನ ಕಳಿಸಾದ್ಮೇಲೆ ಫ್ರೀ ರಿಲ್ಯಾಕ್ಸ್ ಆಗಿ ಆರಾಮಾಗಿರ್ತಾರೆ, ಅವರಷ್ಟು ಫ್ರೀ ಯಾರೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಮನೇಲಿ ಇದ್ದು ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಒಂದು ಮಾಡಿದ ತಕ್ಷಣ ಇನ್ನೊಂದು ರೆಡಿ ಇರುತ್ತೆ, ನನಗಂತೂ ಹಾಗೆ ಅನಿಸುತ್ತೆ. ಮತ್ತು ನಾನು ಮಧ್ಯಾಹ್ನ ಹೊತ್ತು ಮಲಗೋ ಅಭ್ಯಾಸ ಇಲ್ಲ ನನಗೆ. ನಾನು ಯಾವತ್ತೂ ಮಧ್ಯಾಹ್ನ ಹೊತ್ತು ಮಲಗಲ್ಲ. ಮಲಗಿದ್ರೂ ಎಂಥ ಟೈಮಲ್ಲಿ ಮಲಗ್ತೀನಿ ಅಂದರೆ, ನನಗೆ ಪೀರಿಯಡ್ಸ್ ಆಗಿರುವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಮಲಗ್ತೀನಿ. ಇನಿಷಿಯಲಿ ಅಂದರೆ ನಾನು ಜಿಮ್ಮಿಗೆ ಹೋದ ಸ್ಟಾರ್ಟಿಂಗ್ ಡೇಸಲ್ಲಿ 1 hour ಆದರೂ ಮಲಗ್ತಾ ಇದ್ದೆ, ಯಾಕಂದರೆ ಅವಾಗ ಒಂದು ಸ್ವಲ್ಪ ಬಾಡಿ ಟಯರ್ಡ್ ಆಗ್ತಾಯಿತ್ತು. ಬಟ್ ಇವಾಗ ಅದಕ್ಕೆ ಬಾಡಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಜಿಮ್ ಮಾಡಿದ್ರೇ ನನಗೆ ನಿದ್ದೆ ಬರೋದು, ಹಂಗಾಗಿ ಹೋಗ್ಬಿಟ್ಟಿದೆ ಈಗ ನಾನು ಮಧ್ಯಾಹ್ನದ ಹೊತ್ತು ಮಲಗೋದೇ ಇಲ್ಲ. ನೀವು ನೋಡ್ತಿರಲ್ಲ, ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಹೊರತು ನಿದ್ದೆ ಅಂತೂ ಮಾಡಲ್ಲ ನಾನು. ಮಲಗಿದ್ರು ಹೇಗೆ ಗೊತ್ತಾ, ಹೋಗಿ ಒಂದು ಸ್ವಲ್ಪ ಬೆಡ್ ಮೇಲೆ ಬಿದ್ದುಕೊಂಡು ಒಂದು 10 ನಿಮಿಷ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ
ಮೊಬೈಲ್ ನೋಡ್ಕೊಂಡು ಕೂತ್ಕೋತೀನಿ. ಬಟ್ ನಿದ್ದೆ ಅಂತ ಅಂತೂ ಮಾಡೋದಿಲ್ಲ. ಸೊ ಈ ಥರ ರಿಲ್ಯಾಕ್ಸ್ ಮಾಡ್ತೀನಿ. ಸೊ ಹೋಮ್ ಮೇಕರ್ಗೂ ಎಷ್ಟೆಲ್ಲ ಕೆಲಸ ಇರುತ್ತೆ ಮನೆಯಲ್ಲಿ ಅನ್ನೋದನ್ನು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊನ್ನೆ ವಿಡಿಯೋದಲ್ಲಿ ಹೋಮ್ ಮೇಕರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಲ್ವ, ಹಾಗಾಗಿ ಅದು ನೆನಪಾಯಿತು. ಅದೇ ವಿಡಿಯೋನ ಈಗ ಜಸ್ಟ್ ಪೋಸ್ಟ್ ಮಾಡಿ ಕೂಡ ಬಂದಿದ್ದು ನಾನು. ಹಾಗಾಗಿ ಅದೇ ಇತ್ತಲ್ಲ ಮೈಂಡಲ್ಲಿ, ಹಾಗೆ ಒಂದು ಸ್ವಲ್ಪ ಅದ್ರ ಬಗ್ಗೆನೂ ಮಾತಾಡಿದೆ. ಸರಿ ಬನ್ನಿ, ಮಾತಾಡ್ತಾನೇ ಇರ್ತೀನಿ, ನಿಂತ್ಕೊಂಡ್ಬಿಟ್ರೆ ಕ್ಯಾಮ್ರಾ ಮುಂದೆ. ಮತ್ತೆ ಸಿಗ್ತೀನಿ. ಓಕೆ, ಊಟ ಮಾಡಿಕೊಂಡು ಒಳಗಡೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಗಡೆಗೆ ಬಂದಿದ್ದೀನಿ. ಇದು ಕ್ಲಿಪ್ಪಿಂಗನ್ನು ನಾನು ಬೆಳಗ್ಗೆ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು. ಹಾಗಾಗಿ ಈ ಗಿಡದ ಎಲೆಗಳು ನೋಡಿ ಎಷ್ಟು ತೆಳು, ಎಷ್ಟು ಚೆನ್ನಾಗಿದೆ ಅಂತ. ಈ ಗಿಡ ನನಗೆ ತುಂಬಾ ಇಷ್ಟ. ಇದು ಕ್ರೀಪರ್ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಇದರ ಹೆಸರು ಹೇಳಬೇಕು ಅಂದರೆ ಈ ಹೂವಿನ ಹೆಸರು ಈ ಗಿಡದ ಹೆಸರು ಸೈಪ್ರಸ್ ವೈನ್ ಅಂತ. ಇದರಲ್ಲಿ 3 ಕಲರ್ ಇರುತ್ತೆ, ವೈಟ್, ರೆಡ್ ಆ್ಯಂಡ್ ಪಿಂಕ್ ಇರುತ್ತೆ. ಇವಾಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಯಿತು. ಹಾಗೆ ಈ ಕಡೆಗೆ ನೆರಳು ಕೂಡ ಬಂದಿತ್ತು, ಬಿಸಿಲೆಲ್ಲ ಹೋಗಿತ್ತು. ಅದಕ್ಕೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ ಸ್ನಾನ ಮಾಡಿ ಜಿಮ್ಗೆ ಹೋದ್ರಾಯಿತು ಅಂತ ಹೇಳಿ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಒಳಗಡೆ ಬಂದರೆ ಮಣ್ಣು ಕೂಡ ತುಂಬ ಹಸಿ ಇದೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಫಸ್ಟ್ ಈ ಕಾಡು ಥರ ಬೆಳೆದಿರೋದು ಏನು ಗಿಡ ಇರುತ್ತಲ್ಲ ಅದನ್ನೆಲ್ಲ ಫಸ್ಟ್ ತೆಗೆದುಬಿಡೋಣ, ಆಮೇಲೆ ಹುಲ್ಲು ತೆಗಿಯೋಣ ಅಂತ ಹೇಳಿ ಫಸ್ಟು ಇದನ್ನು ತೆಗಿತಾ ಇದ್ದೀನಿ. ಇದರ ಹೆಸರು ಏನೋ ಹೇಳ್ತಾರೆ. ಇದನ್ನು ಸಣ್ಣವರಿದ್ದಾಗ ಇದ್ರ ಹೂವನ್ನು ನಾವು ಮೂಗ್ಬಟ್ಟು ಥರ ಹಚ್ಕೋತಾ ಇದ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು ಆವಾಗ. ಮಕ್ಕಳಾಟ ಅಲ್ವಾ, ಅದೆಲ್ಲ ಒಂಥರ ಒಳ್ಳೆ ಮೆಮೊರೀಸ್. ನಿಮಗೂ ನೆನಪಿದೆಯಾ ಹೇಳಿ? ಈ ಗಿಡದ್ದು ಹೂವೇನು ಬರುತ್ತಲ್ಲ ಅದನ್ನು ನೀವು ಕೂಡ ಮೂಗ್ಬಟ್ಟು ಥರ ಏನಾದರೂ ಆಟ ಆಡ್ತಿದ್ರಾ ಏನು ಅಂತ ಹೇಳಿ. ಹಾಗೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏನು ಗೊತ್ತಾ, ನೀವು ನಾನು ಕನೆಕ್ಟ್ ಆಗೋಕ್ಕೆ ಆಗುತ್ತೆ ಅಲ್ವಾ. ನಿಮಗೂ ನಾನೇನಾದರೂ ಅನಿಸುತ್ತಾ, ಹೇಗೆ ಏನು ಎತ್ತ ಅಂತ ಕೇಳಿದಾಗ ಕಮೆಂಟ್ ಮಾಡಿ ಹೇಳಿದ್ರೆ ಲೈಕ್ ವಿ ಗೆಟ್ ಕನೆಕ್ಟೆಡ್ ಅಂತ ಹೇಳಿ ಅಷ್ಟೇ. ಇಲ್ಲಿ ನಾನು ಒಬ್ಬಳೇ ಮಾತಾಡ್ತೀನಲ್ಲ, ಆ ಕಡೆ ಸೈಡ್ ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ, ಹಾಗೆ ನಾನು ಮಾತಾಡಿದ್ದು ಏನಾದರೂ ನಿಮಗೆ ಚೆನ್ನಾಗಿ ಅನ್ನಿಸ್ತಾ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಹೇಳಿದ್ರೆ ಅದು ನನಗೂ ಒಂದು ಸ್ವಲ್ಪ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ನೀವು ಕೂಡ ಈ ಥರ ಮೂಗ್ಬಟ್ಟು ಇಟ್ಕೊಂಡು ಆಟ ಆಡ್ತಾಯಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ಒಂದಷ್ಟು ಮುಂದೆ ಇರೋದು ದೊಡ್ಡ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಈಗ ಹುಲ್ಲೆಲ್ಲ ಕೀಳ್ತಾ ಇದ್ದೀನಿ. ಯಾರನ್ನಾದರೂ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಬೋದು. ಬಟ್ ನೋಡೋಣ, ನಾನೇ ಒಂದು ಸ್ವಲ್ಪ ಟ್ರೈ ಮಾಡೋಣ. ಹಾಗೆ ಈ ಥರ ಎಲ್ಲ ಕೆಲಸ ನನಗೆ ತುಂಬ ಇಷ್ಟ ಆಗುತ್ತೆ ಮಾಡೋಕ್ಕೆ. ಹಾಗಾಗಿ ಮನಸ್ಸಿಟ್ಟು ಖುಷಿಯಿಂದ ಮಾಡ್ತೀನಿ. ಯಾರನ್ನಾದರೂ ಕರೆಸಿ ಮಾಡಿಸೋಕ್ಕೆ ಎಷ್ಟೊತ್ತು ಬೇಕು ಅಲ್ವಾ? ಒಂದು ಅರ್ಧ ಗಂಟೆ, ಮ್ಯಾಕ್ಸಿಮಮ್ 1 ಅವರಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ. ಅವರು ಅಷ್ಟೊಂದೆಲ್ಲ ನೀಟಾಗಿ ಮಾಡಲ್ಲ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ದೊಡ್ಡ ತೆಗೆದ್ರೂ ಓಕೆ ಇರುತ್ತೆ. ಬಟ್ ನಾನೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಹೇಗೂ ಮಳೆ ಬರ್ತಾ ಇದೆಯಲ್ಲ, ಡೈಲಿ ಮಳೆ ಬರ್ತಾ ಇದೆ. ಇದೊಂದು ಸ್ವಲ್ಪ ಬಿಸಿಲಿಗೆ ಒಣಗಿದಾಗ ಮಣ್ಣೆಲ್ಲ ಒಂದು ಸ್ವಲ್ಪ ಹಗುರ ಆಗಿರುತ್ತಲ್ಲ, ಆವಾಗ ಹೋಗಿಬಿಟ್ಟು ಕಿತ್ತರಾಯಿತು ಅಂತ ಹೇಳಿ ನಾನೇ ತೆಗಿತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ದಿನ ಸ್ವಲ್ಪ ಅಂತ ತೆಗೆದ್ರಾಯ್ತು ಅಂತ. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ತರಕಾರಿನೂ ಹಾಕುವ ಪ್ಲ್ಯಾನಿಂಗ್ ಇದೆ. ಅದೆಲ್ಲನೂ ವೀಡಿಯೋಸನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ತೊಗೊಂಡು ಬರ್ತಾ ಇದ್ದೀನಿ ಮುಂದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆನಾ? ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ ನೆಕ್ಸ್ಟ್ ಇನ್ನು ಮುಂದೆ. ಹಾಗೆ ಇದಿಷ್ಟು ಒಂದು ಲೆವೆಲ್ಲಿಗೆ ಕ್ಲೀನ್ ಮಾಡಿದ್ದೀನಿ. ಇಷ್ಟು ಸಾಕು ಅಂತ ಅನ್ನಿಸ್ತು. ನೋಡಿ, ಆಗಲೇ ಒಂದು ಡ್ರಮ್ ಫುಲ್ ತುಂಬಿ ಹೋಯಿತು. ಅದು ಕೂಡ ಪ್ರೆಸ್ ಮಾಡಿ ಹಾಕಿರೋದು ಆಯಿತಾ, ಅಷ್ಟೊಂದು ತುಂಬಿ ಹೋಗಿದೆ. ಇವಾಗ ನಾನು ಇಲ್ಲಿ ಒಂದು ಸ್ಟಾರ್ ಫ್ರೂಟ್ ಗಿಡನ ಹಾಕಿದ್ದೆ. ಅದು ಒಂದು ಸ್ವಲ್ಪ ಯಾಕೋ ಬಾಗಿತ್ತು. ಅದಕ್ಕೆ ಇದನ್ನು ಕಟ್ಟೋಣ ಅಂತ ಹೇಳಿ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಸ್ಟ್ರೈಟಾಗಿ ಗಿಡ ಹೋಗುತ್ತೆ ಮೇಲಕ್ಕೆ ಅಂತ ಹೇಳಿ ಕಟ್ತಾ ಇದ್ದೀನಿ. ಎಷ್ಟೊಂದು ಹೂ ಬಿಟ್ಟು ಎಷ್ಟೊಂದು ಕಾಯಿ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ ಫ್ರೂಟು. ಈಗ ಒಂದು 2-3 ಮಂತ್ಸ್ ಬ್ಯಾಕ್ ಹೂ ಬಿಟ್ಟಿತ್ತು. ಆವಾಗ ಅಷ್ಟೊಂದು ಹೂವಲ್ಲಿ ಒಂದೇ ಒಂದು ಕಾಯಿ ಬಿಟ್ಟಿತ್ತು. ಅದು ಅಲ್ಲಿ ತೋರಿಸ್ತೀನಿ ನಾನು, ಒಂದೇ ಒಂದು ದೊಡ್ಡದು. ಈಗ ಅಂತೂ ತುಂಬ ಹೂ ಬಿಟ್ಟು ತುಂಬ ಕಾಯಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಕಾಯಿ ಇನ್ನೂ ಚಿಕ್ಕದಿದೆ. ತುಂಬಾ ಚೆನ್ನಾಗಾಗಿದೆ.
ಇಲ್ಲಿ ಒಂದು ಹತ್ರ ಇದೆ ಇರಿ, ಅದು ಒಂದು ದೊಡ್ಡದು ಕಾಯಿ ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಹೂ ಬಿಟ್ಟಾಗ ಇಲ್ಲಿದೆ ಅಲ್ಲ, ಇದೇನೆ. ಇದು ಒಂದೇ ಆಗಿದ್ದು. ಆವಾಗ ಫ್ಲವರ್ಸ್ ಒಂದು 10-15 ಫ್ಲವರ್ಸ್ ಬಿಟ್ಟಿದ್ದು, ಬಟ್ ಒಂದೇ ಒಂದು ಕಾಯಿ ಉಳಿದಿದ್ದು. ಈಗ ನೋಡಿ ಎಷ್ಟೊಂದು ಫ್ಲವರ್ಸ್ ಬಿಟ್ಬಿಟ್ಟು ಎಷ್ಟೊಂದು ಫ್ರೂಟ್ಸ್ ಆಗಿದೆ. ಈಗಿನ್ನೂ ಬಟ್ ಚಿಕ್ಕದಿದೆ. ಹಾಗೆ ಲಾಸ್ಟ್ ಇಯರ್ ನಾನು ಈ ಮಲ್ಬೆರಿ ಪ್ಲಾಂಟನ್ನು ಹಾಕಿದ್ದೆ, ನಾನು ರಾಹುಲ್ ಇಬ್ಬರು ಸೇರಿಬಿಟ್ಟು ಹಾಕಿದ್ವಿ. ಅದು ಕೂಡ ಈಗ ಮರ ಆಗ್ತಾ ಇದೆ, ತುಂಬ ಚೆನ್ನಾಗಿ ಹಣ್ಣಾಗ್ತಾ ಇದೆ, ಎಷ್ಟೊಂದು ಹೂ ಬಿಟ್ಟಿದೆ ಅದರಲ್ಲಿ ಈಗ ಆಲ್ರೆಡಿ. ಓಕೆ ಗೈಸ್, ಗಿಡದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶ್ ಆದೆ. ಈಗ ಟೈಮ್ ನೋಡಿ ಎಷ್ಟಾಗಿದೆ, ಆಗಲೇ 5:20 ಆಗ್ತಾ ಇದೆ. ಇವಾಗ ಜಿಮ್ಮಿಗೆ ಹೋಗೋಕ್ಕೆ ಅಂತ ಕೂಡ ರೆಡಿ ಆಗಿದ್ದೀನಿ. ಈಗ ಜಿಮ್ಗೆ ಹೋಗಿ ಬರ್ತೀನಿ. 5:20 ಆಗಿದೆ ಅಲ್ವಾ, ಸೊ 5:30 ಆಗುತ್ತೆ ನಾನು ಜಿಮ್ಗೆ ಹೋಗೋಕ್ಕೆ. ಸೊ ನಾನು ಬರೋದು 6:30ಗೆ ಬಂದುಬಿಟ್ಟು ಮತ್ತೆ ತರಕಾರಿ ತರಕ್ಕೆ ಹೋಗಬೇಕು. ಫಸ್ಟ್ ಈಗ ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ನನ್ನ ಕೂದಲು ಮುಂಚೆ ಥರ ಇಲ್ಲವೇ ಇಲ್ಲ, ಈಗ ತುಂಬ ಕೂದಲು ಉದುರೋಗ್ಬಿಟ್ಟಿದೆ. ಏಜ್ ಫ್ಯಾಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಎಲ್ಲೋ ಏನೋ ಡಿಫೆಕ್ಟ್ ಆಗ್ತಾಯಿದೆ ಅಥವಾ ಡೆಫಿಷಿಯನ್ಸಿ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಕೂದಲು ತುಂಬಾ ಉದುರೋಯ್ತು ಈಗ ಒಂದು ಸ್ವಲ್ಪ ಟೈಮಿಂದೆ. ಮೇ ಬಿ ನನಗೆ ಏಜ್ 38 ಆದಮೇಲಿಂದಾನೇ ನನಗೆ ಕೂದಲು ಉದುರೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಗಿದ್ದು. ಅವಾಗಿನಿಂದನೂ ಕಂಟಿನ್ಯೂಸ್ ಆಗಿ ಉದುರ್ತಾನೆ ಇದೆ. ಹಾಗೆ ನಾನು ಜಿಮ್ಗೆ ಹೋಗುವಾಗ ಜಾಸ್ತಿ ಏನು ಹಚ್ಕೊಳ್ಳಲ್ಲ, ಸಿಂಪಲ್ ಒಂದು ಸ್ವಲ್ಪ ಎಮೋಲಿನನ್ನು ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಜಿಮ್ಗೆ ಹೋಗುವಾಗ ನಾನು ಜಾಸ್ತಿ ಏನು ಮಾಯ್ಶ್ಚರೈಸರ್ ಹಚ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಇಮೋಲಿನ್ ಹಚ್ಕೋತೀನಿ ಅಷ್ಟೇ. ಯಾಕಂದರೆ ತುಂಬ ಸ್ವೆಟ್ಟಿಂಗ್ ಆಗುತ್ತಲ್ವ ಜಿಮ್ಮಲ್ಲಿ, ಮತ್ತು ಏನು ಹಚ್ಕೊಂಡ್ರೂ ವೇಸ್ಟ್ ಆಗುತ್ತೆ ಅದು. ಆಮೇಲೆ ಸ್ಕಿನ್ ಒಂದು ಸ್ವಲ್ಪ ಮಾಯ್ಶ್ಚರ್ ಇರಬೇಕಲ್ವ, ಹಾಗಾಗಿ ಮಾತ್ರ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಆಲ್ರೆಡಿ ಇವತ್ತು ತುಂಬ ಲೇಟ್ ಆಗಿಬಿಡ್ತು. 5 o'clock ಹೋಗಿ ನಾನು 6 o'clock ಬರಬೇಕಿತ್ತು. ಇವತ್ತು ಅಲ್ಲಿ ಗಿಡದಲ್ಲಿ ಕೆಲಸ ಮಾಡ್ಕೋತಾ ಇದ್ದಿದ್ದಕ್ಕೆ ಲೇಟಾಗೋಯ್ತು. 6:15 ಅಷ್ಟು ನಾನು ಬಂದುಬಿಡಬೇಕು, ಇಲ್ಲಾಂದರೆ ರಾಹುಲ್ ಬೈತಾರೆ, ಬಂದು ಅಡುಗೆ ಮಾಡೋಕ್ಕೆ ಸುಸ್ತು ಅಂತ ಹೇಳ್ತೀಯ ನೀನು ಅಂತ ಹೇಳಿ. ಹಾಗಾಗಿ ಈಗ ರೆಡಿ ನಾನು. ಕೂದಲೆಲ್ಲ ಇನ್ನೂ ವೆಟ್ಟೆ ಇದೆ, ಬಟ್ ಇಟ್ಸ್ ಓಕೆ. ಮತ್ತೆ ಕೂಡ ಬೆವಿತೀನಿ ನಾನು, ಹಾಗಾಗಿ ಇಷ್ಟ ಸಾಕು. ಸೊ ಬನ್ನಿ ಇವಾಗ ಬೇಗ ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಂದಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಬಾಯ್. ಹಾಗೆ ಜಸ್ಟ್ ಗಾರ್ಡನ್ನ ನೋಡ್ತಾ ಇದ್ದೆ, ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ಯಾವುದು ಎಲ್ಲಿ ಏನು ಅಂತ ಹೇಳಿ. ಹಾಗೆ ಈಗ ಜಿಮ್ಮಿಗೆ ಕೂಡ ಹೊರಟೆ ನಾನು. ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅವ್ರಿಗೇನು ಇಲ್ಲೇ ಜಸ್ಟ್ ತುಂಬಾ ಹತ್ತಿರ ಇದೆ ನನಗೆ, ಒಂದೇ ರೋಡ್ ಅಷ್ಟೇ ಜಿಮ್ಗೆ ಹೋಗೋದಕ್ಕೆ. ಸೊ ಇವಾಗ ನಾನು ಫೈನಲಿ ಜಿಮ್ ಕೂಡ ರೀಚ್ ಆಗ್ತಾ ಇದ್ದೀನಿ. ರೀಚ್ ಆಗಿ ಕೂಡ ಆಯಿತು. ಇವಾಗ ಜಸ್ಟ್ ಜಿಮ್ಮಿಂದ ಬಂದು ಕೂತಿದ್ದೀನಿ. ರಾಹುಲ್ ಕೂಡ ಬಂದರು ಆಲ್ರೆಡಿ ಮನೆಗೆ. ಇವಾಗ ತರಕಾರಿ ತರಕ್ಕೆ ಹೋಗಬೇಕು. ಸಂಡೆಯಿಂದ ಹೇಳ್ತಾ ಇರೋದು ತರಕಾರಿ ತರಬೇಕು ಅಂತ. ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ ತೊಗೊಂಬರೋಕ್ಕೆ. ರಾಹುಲ್ ಬರ್ತಾ ಇಲ್ಲ, ನಾನು ನನ್ನ ಮಗ ಇಬ್ಬರು ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬರ್ತೀವಿ. ಊಟ ಏನಾದರೂ ಫ್ರೂಟ್ಸ್ ತಿನ್ಕೊಳ್ಳೋದಷ್ಟೇ, ಬೇರೆ ಏನು ಮಾಡೋಷ್ಟು ಶಕ್ತಿ ಇಲ್ಲ ನನಗೆ. ಅದಕ್ಕೆ ಓಕೆನಾ, ಏನು ಊಟ ಬೇಡ, ಓಕೆನಾ? ಸರಿ, ಈಗ ಹೋಗಿ ತರಕಾರಿ ತೊಗೊಂಬರೋಣ ಫಸ್ಟು, ಆಮೇಲೆ ನೋಡೋಣ ಅಡುಗೆ ಮಾಡಬೇಕಾ, ಹಣ್ಣು ತಿನ್ನಬೇಕಾ ಕೇಳ್ತೀನಿ ಮಕ್ಕಳಿಗೂ. ಯಾಕಂದರೆ ಇನ್ನೂ ಚಪಾತಿ ಪಲ್ಯ ಸ್ವಲ್ಪ ಇದೆ. ಅದೇ ಮಕ್ಕಳು ಸಾಕು ಅಂತ ಹೇಳಿದ್ರೆ ನನಗೆ ರಾಹುಲ್ಗೆ ಹಣ್ಣೇ ಗತಿ. ಆಯಿತಾ? ಹೇಗಿತ್ತು ಆಫೀಸ್? ಏನು ಬೇಗ ಬಂದುಬಿಟ್ಟಿದ್ದ? ಬೇಗ ಹೋದರೆ ಬೇಗ ಬರೋದು, ಇಲ್ಲ ಅಂದರೆ ಲೇಟ್ ಹೋದರೆ ಲೇಟಾಗಿ ಬರೋದು. ಎಷ್ಟು ಅವರ್ಸ್ ಕಂಪ್ಲೀಟ್ ಮಾಡಬೇಕು? ಒಟ್ಟು 9 hours ಕಂಪ್ಲೀಟ್ ಆಗಬೇಕು. ಓಕೆ, ಈಗ ತರಕಾರಿ ತೊಗೊಂಬರಕ್ಕೆ ಹೋಗ್ಬಿಡ್ತೀನಿ.
ಇವಾಗ ತರಕಾರಿ ತೊಗೊಳಕ್ಕೆ ಬಂದಿದ್ದೀನಿ. ನಾನು ನನ್ನ ಮಗ ಇಬ್ಬರು ಬಂದಿದ್ದೀವಿ. ಸೊ ರೆಗ್ಯುಲರಾಗಿ ಬೇಕಿರೋವಂಥದ್ದು ಅಂದರೆ ಬೀನ್ಸ್, ಕ್ಯಾರೆಟ್, ಗಡ್ಡೆಕೋಸು, ಕ್ಯಾಪ್ಸಿಕಮ್ಮು ಆ ಥರದ್ದು ಎನಿ ಟೈಮ್ ಅದು ತರಕಾರಿಗಳಿದ್ದರೆ ಏನಾದರೂ ಒಂದು ತಿಂಡಿನ ಪ್ಲ್ಯಾನ್ ಮಾಡ್ಕೋಬೋದು. ಹಾಗಾಗಿ ಕ್ಯಾರೆಟ್, ಬೀನ್ಸ್ ಅದನ್ನೆಲ್ಲ ತೊಗೊಂಡೆ. ಹಾಗೆ ಹಣ್ಣನ್ನು ನೋಡ್ತಾ ಇದ್ದೆ, ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಅದಾದಮೇಲೆ ಈಗ ಒಂದು ಸ್ವಲ್ಪ ಏನೆಲ್ಲ ತರಕಾರಿಗಳಿದೆ, ಏನು ತೊಗೊಳ್ಳಿ ಅಂತ ಹೇಳಿ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜವಳಿಕಾಯಿ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಚಪಾತಿ ಮಾಡಿ ಪಲ್ಯ ಮಾಡೋಕ್ಕಾಗತ್ತೆ ಅಂತ ಹೇಳಿ ಜವಳಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಅದು ಇದು ಅಂತ ಒಂದು ಸ್ವಲ್ಪ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಈಗ ಅಂತೂ ಯಾಕೋ ಸೌತೆಕಾಯಿ ಚೆನ್ನಾಗಿ ಬರ್ತಾ ಇಲ್ಲ, ತುಂಬ ಗಟ್ಟಿ ಇರುತ್ತೆ, ಅಥವಾ ಏನೋ ಅಷ್ಟು ಚೆನ್ನಾಗಿ ಹೆಲ್ದಿ ಸೌತೆಕಾಯಿ ಬರ್ತಾ ಇಲ್ಲ. ಹಾಗೆ ಇಷ್ಟು ದಿನ ಬೀನ್ಸ್ ಜಾಸ್ತಿ ರೇಟ್ ಇದೆ ಅನ್ನಿಸ್ತಾ ಇತ್ತು. ಇವಾಗ ಮಳೆ ಬರ್ತಾ ಇರೋದಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ನಾಟಿ ಕೊತ್ತಂಬರಿ ಅಂತೂ ಶಾಪಲ್ಲಿ ಇಡ್ತಾನೆ ಇಲ್ಲ, ತುಂಬ ಕಾಸ್ಟ್ಲಿ ಆಗಿದೆ ಮೇಡಮ್, ಯಾರೂ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾಯಿದ್ರು. ಕೊತ್ತಂಬರಿ ಸೊಪ್ಪು ಇಟ್ಟಿರಲಿಲ್ಲ. ಹಾಗೆ ನಿಂಬೆಹಣ್ಣು ಕೂಡ ಇರಲಿಲ್ಲ. ನಿಂಬೆಹಣ್ಣು ಮೇಯ್ನ್ ಇತ್ತು, ನಿಂಬೆಹಣ್ಣಿನ ನೀರು ಕುಡಿಯೋದಕ್ಕೆ ನಿಂಬೆಹಣ್ಣು ಕೂಡ ಇರಲಿಲ್ಲ. ತರಕಾರಿ ಎಲ್ಲ ತೊಗೊಂಡು ಹೊರಗಡೆಗೆ ಹೊರಡೋಣ ಅಂತ ಬರುವಾಗ ನೋಡಿ ಇಲ್ಲಿ ಎಷ್ಟು ಗಲಾಟೆ ಇದೆ ಅಂತ ಅಂದರೆ ಅಷ್ಟು ಗಲಾಟೆ ಇದೆ. ಇವತ್ತು ಎಲೆಕ್ಷನ್ದು ರಿಸಲ್ಟ್ ಅಲ್ವಾ, ಹಾಗಾಗಿ ಫುಲ್ ಮೆರವಣಿಗೆ ನಡೀತಾ ಇದೆ. ಡಾಕ್ಟರ್ ಮಂಜುನಾಥ್ ಅವ್ರದ್ದು ಏನು ಪೋಸ್ಟರ್ನೆಲ್ಲ ಇಟ್ಕೊಂಡು ಫುಲ್ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇವಾಗ ನಾನು ಸೂಪರ್ ಮಾರ್ಕೆಟಿಗೆ ಬಂದೆ. ಹಾಲು ಬೇಕಿತ್ತು, ಸ್ಲಿಮ್ ಮಿಲ್ಕ್ ಬೇಕಿತ್ತು, ಹಾಗೆ ನಂದಿನಿ ಮಿಲ್ಕ್ ಕೂಡ ಬೇಕಿತ್ತು, ಮೊಸರು ಬೇಕಿತ್ತು, ಅದಷ್ಟೇ, ಬೇರೆ ಏನೂ ಪರ್ಚೇಸ್ ಇರಲಿಲ್ಲ. ಅದಕ್ಕೆ ಹಾಲು ಮೊಸರು ಒಂದು ಸ್ವಲ್ಪ ತೊಗೊಂಡು ಹೋಗಿಬಿಡೋಣ, ಮತ್ತೆ ನಾಳೆ ಬರಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೊಗೊಂಡು ಮನೆಗೆ ಹೊರಟ್ವಿ. ತರಕಾರಿ ಎಲ್ಲ ತೊಗೊಂಬಂದಾಯಿತು. ಹಾಲು ಬೇಕಿತ್ತು, ಹಾಲು ಸ್ವಲ್ಪನೂ ತೊಗೊಂಡಿದ್ದೀನಿ. ಆ್ಯಂಡ್ ರಾಹುಲ್ ಎಲ್ಲ ತೆಗಿತಾ ಇದ್ದಾರೆ ಹೊರಗಡೆಗೆ, ಏನೇನು ತರಕಾರಿ ತಂದಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಓಕೆನಾ? ಇವಾಗ ಊಟಕ್ಕೆ ಮ್ಯಾಂಗೋ ಅಷ್ಟೇ, ಬೇರೆ ಏನೂ ಊಟ ಮಾಡ್ತಾ ಇಲ್ಲ. ಎಲ್ಲರೂ ಒಂದೊಂದು ಮ್ಯಾಂಗೋ ತಿನ್ನೋದು, ಅದೇ ಇವತ್ತಿನ ಡಿನ್ನರ್. ಎಂಚಿನ? ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ? ಇಲ್ಲೊಬ್ರು ಕಾಯ್ತಾ ಇದ್ದಾರೆ. ಬಾಯ್ ಹೇಳಕ್ಕೆ. ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್. ನಾಳೆಗೆ ಬೆಳಗ್ಗೆ ನೋಡ್ತಾ ಇದ್ರೆ ಗುಡ್ ಮಾರ್ನಿಂಗ್, ಈವ್ನಿಂಗ್ ನೋಡ್ತಾ ಇದ್ರೆ ಗುಡ್ ಈವ್ನಿಂಗ್, ಆಫ್ಟರ್ನೂನ್ ನೋಡ್ತಾ ಇದ್ದೀರಾ ಅಂದರೆ ಗುಡ್ ಆಫ್ಟರ್ನೂನ್, ರಾತ್ರಿ ನೋಡ್ತಾ ಇದ್ದೀರಾ ಅಂದರೆ ಗುಡ್ ನೈಟ್. ಬಾಯ್ ಬಾಯ್.